ಇದು ಕೇವಲ ದಾವಣಗೆರೆ ಜಿಲ್ಲೆ ಕಥೆ ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಹಾವೇರಿ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ದಿನದಿಂದ ದಿನಕ್ಕೆ ಜನರಿಗೆ ತುಂಬ ಸಂಕಷ್ಟವಾಗ್ತಾ ಇದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಪಟ್ಟಣದಲ್ಲಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಜೋರಾಗಿದೆ. ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಸಾಲ ಕೊಟ್ಟು ಮರ್ಯಾದೆ ತೆಗಿತಾ ಇದ್ದಾರೆ ಅಂತ ವಿಡಿಯೋ ಚಿತ್ರೀಕರಿಸಿದ ಮಹಿಳೆಯರು ನೊಂದವರು ಅದನ್ನು ಎಲ್ಲರಿಗೂ ಹಂಚಿಕೊಂಡಿದ್ದಾರೆ. ಸಾಲದ ಕಂತು ಕಟ್ಟೋದು ಲೇಟ್ ಆದರೆ ಮನೆಯೊಳಗೆ ಬಂದು ಹಾಕ್ಕೊಂಡು ಮನೆಯೊಳಗೆ ಕೂರ್ತಾ ಇದ್ದಾರೆ, ಮಾನ ಮರ್ಯಾದೆ ಹರಾಜು ಮಾಡ್ತಾ ಇದ್ದಾರೆ ಅಂತ ನೋವನ್ನು ತೋಡ್ಕೊಂಡಿದ್ದಾರೆ. ಸಾಲದ ಕಂತು ಕಟ್ಟದೇ ಇದ್ದರೆ ಮನೆ ಬಿಟ್ಟು ಕದಲಲ್ಲ ಅಂತ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳು ಉಪಟಳ ನೀಡ್ತಾ ಇದ್ದು, ನೀವು ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಕಂತನ್ನು ಕಟ್ಟಲೇಬೇಕು, ನೇಣು ಹಾಕ್ಕೊಳ್ಳಿ ಪರವಾಗಿಲ್ಲ, ಕಂತು ಕಟ್ಟಿ ಅಂತ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಒತ್ತಾಯ ಮಾಡ್ತಾ ಇದ್ದಾರಂತೆ. ಇದೀಗ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡಿದ ವಿಡಿಯೋವನ್ನು ಚಿತ್ರೀಕರಿಸಿದ ಮಹಿಳೆಯರು ನೊಂದವರು ಅದನ್ನು ಎಲ್ಲರಿಗೂ ಹಂಚಿಕೊಂಡಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಸಣ್ಣ ಉದ್ಯೋಗ ಮಾಡಲಿ ಅಥವಾ ಆಸ್ಪತ್ರೆ ಇನ್ನಿತರ ಖರ್ಚುಗಳಿಗಾಗಿ ಮೈಕ್ರೋ ಫೈನಾನ್ಸ್ಗಳು ಮನೆಗೆ ಹೋಗಿ ಸಾಲವನ್ನು ಕೊಟ್ಟಿರುವಂಥದ್ದು. ಆದರೆ ಈಗ ಸಾಲ ತೀರಿಸಿ ಅಂತ ಬೆಂಬಿಡದೆ ಕಾಡ್ತಿರುವಂಥದ್ದು. ಹೀಗಾಗಿ ಸಾಲಕ್ಕೆ ಹೆದರಿ ಇಡೀ ಗ್ರಾಮವೇ ಈಗ ಏನು ಕೆಲವು ಜನರು ಬೀಗವನ್ನು ಹಾಕಿಕೊಂಡು ಊರನ್ನು ಬಿಟ್ಟಿರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಕಿರುಕುಳ ಕೊಡ್ತಾರೆ ಅಂತಂದರೆ, ಬೆಳಗ್ಗೆ ಮತ್ತು ಸಂಜೆ ಅವರ ಮನೆ ಮುಂದೆ ಮತ್ತು ಮನೆ ಒಳಗೆ ಕೂತ್ಕೊಂಡು ಅವರಿಗೆ ಕಿರುಕುಳ ಕೊಡುವಂತಹ ಘಟನೆ ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಏನು ಆಂಜನೇಯ ಬಡಾವಣೆಯ ಸೇರಿದಂತೆ ಜಿಲ್ಲೆಯಲ್ಲಿ ಇದು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಮಹಿಳೆಯರು ಒಂದು ರೀತಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಕುಟುಂಬ ಸದಸ್ಯರಿಗಾಗಿ ಸಣ್ಣ ಪುಟ್ಟ 15,000 50,000 ಈ ರೀತಿಯಾದಂತಹ ಸಣ್ಣ ಸಣ್ಣ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಒಂದು ವಾರ ಆಯಿತು ಅಂದರೆ ಸಾಕು ಅವ್ರ ಮನೆ ಮುಂದೆ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಅವರು ಕೂಡ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು ಕೂಡ ಅವರ ಕಿರಿಕಿರಿ ಮಾತ್ರ ತಪ್ಪಿಲ್ಲ. ನಮ್ಮ ಜೊತೆಗೆ ಅಮ್ಮ ಇದ್ದಾರೆ. ಅಮ್ಮ, ಯಾವ ರೀತಿ ಹಿಂಸೆ ನೀಡ್ತಾ ಇದ್ದಾರೆ ನಿಮಗೆ? ಸಾಲ ಕಟ್ರಿ, ಮತ್ತೊಂದೇ ನಮ್ಮ ದುಡ್ಡು ಕಟ್ಟಿದ್ರೆ ನಾವ್ಯಾಕೆ ನಿಮಗೆ ಮಾತಾಡ್ತೇವೆ, ನೀವು ಹೆಂಗೆ ತಗೊಂಡಿದ್ರೆ ನಂಗೆ ದುಡ್ಡು ಕಟ್ರಿ ಅಂತಾರ. ಈಗ ನೋಡ್ರಿ, ಮೊನ್ನೆ ನಮ್ಮ ಮೊಮ್ಮಗನಿಗೆ ಆರಾಮಿದ್ದಿಲ್ಲ, 15 ದಿವಸ ಆಸ್ಪತ್ರೆ ಹಾಕೊಂಡಿದ್ದೆ, ಕೂಸಿನ ಆಸ್ಪತ್ರೆ ಬಿಟ್ಟು ಬಂದಿಲ್ಲ ದುಡ್ಡು ಕಟ್ಟಿ. ನೋಡ್ರಿ, ಇಷ್ಟು ದೊಡ್ಡ ಆಪ್ರೇಷನ್ ಆಗೈತೆ ನನಗೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಪ್ರೇಷನ್ ಆಗೈತಿ. ನನ್ನ ಮಗ ನನ್ನ ಆಸ್ಪತ್ರೆಗೆ ಹಾಕೊಂಡು ದೂರಿ ದುಡ್ಡು ಕಟ್ಟಿದ್ದಾರೆ. ಕಟ್ಟಲೇಬೇಕು, ನಿಮ್ಮ ಅವ್ವ ಅಲ್ಲಿ ಸಾಯಲಿ, ಇಲ್ಲಿ ದುಡ್ಡು ಕಟ್ಟು ಅಂದಾರ. ನಮ್ಮ ಸ್ವಲ್ಪ